ನಿಜವಾಗ್ಲೂ ಅಮ್ಮವ್ರೆ, ಊರಾಗೆಲ್ಲ ನಿಮ್ಮನ್ನು ಕೊಂಡಾಡ್ತಾರೆ. ಅಯ್ಯೋ ಈ ಟ್ಯಾಂಕರ್ ನೀರಿಗೆ ಅಡಿಕೆ ಇಕ್ಕಿರೋದಂದ್ರೆ ಸೌಕಾತಿ ಅಮ್ಮವ್ರೇನೆ. ಅವ್ರ ದುಡ್ಡೈತೆ ಅಂತ ಹೇಳಿ ಜನ ಅಂತೂ ನಿಮ್ಮನ್ನು ಕೊಂಡಾಡ್ತಾರೆ. ನಿಜವಾಗ್ಲೂ ಜನ ನಿಮ್ಮನ್ನ ಎಷ್ಟು ಹೊಗಳ್ತಾ ಇದ್ದಾರೆ ಗೊತ್ತಾ ಇವತ್ತು ಊರಾಗೆಲ್ಲನ. ಹ್ಞೂ, ಎಲ್ಲರೂ ಬಾಯಲ್ಲೂ ನನ್ನ ಮಾತೆ ಅಂತೆ, ನನ್ನ ಬಗ್ಗೆನೇ ಅಂತ ಮಾತಾಡ್ತಾ ಇರೋದು ಎಲ್ಲರೂ. ತುಂಬ ಹೊಗಳ್ತಾ ಇದ್ದಾರಂತೆ ಶ್ರೀಕಂಠಿ ನನ್ನ. ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಕ್ಬಿಟ್ಟಿದ್ದಾರೆ ನೋಡಪ್ಪ ಸಾಹುಕಾರರು, ಎಂಥ ಒಳ್ಳೆ ಮನ್ಸು ಮಾಡಿದ್ದಾರೆ ಅವರು ಅಂತ ಹೇಳಿ ನನ್ನ ತುಂಬ ಜನ ಹೊಗಳ್ತಾ ಇದ್ದಾರಂತೆ. ನನಗೇನೋ ತುಂಬ ಖುಷಿ ಆಗ್ತೈತಪ್ಪ. ಬರ್ರಿ ಅಮ್ಮವ್ರೆ, ಊಟ ಮಾಡಿ ಬರ್ರಿ, ಮುದ್ದೆ ಕಟ್ಟಿದ್ದೀನಿ. ತಡಿ ರತ್ನಮ್ಮ, ಇಲ್ಲೇ ಸ್ವಲ್ಪ ಹೋಗಿ ಬರ್ತೀನಿ. ಊರೊಳಗಡೆ ಹೋಗಿಲ್ಲ, ಹಿಂಗೆ ಊರೊಳಗಡೆ ಹೋಗಿ ಅಡ್ಡಾಡ್ಕೊಂಬರ್ತೀನಿ. ನನಗೆ ಬೋರ್ ಫೇಲ್ ಆದಾಗಿಂದನೂ ಊರಾಗೆ ಹಿಂಗೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಈಗ ಎಲ್ಲಾರನ್ನೂ ಹೋಗಿ ಮಾತಾಡಿಸ್ಕೊಂಬರ್ತೀನಿ. ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಹಿಂಗೆ ನೋಡಿಕೊಂಡು ಬರ್ತೀನಿ. ಯಾಕಂದರೆ ನನಗೆ ಒಂಥರ ಅವಾಗ ಬೇಜಾರಾದಂಗೆ ಆಗಿತ್ತು. ನನಗೆ ಎಲ್ಲೂ ಓಡಾಡ್ತಿರ್ಲಿಲ್ಲ. ಊರೇ ಬಿಟ್ಟು ಹೋಗೋಣಪ್ಪ ಬೆಂಗಳೂರಿಗೆ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಇವಾಗ ಜನ ನಾನು ತುಂಬ ಜನ ಹೊಗಳ್ತಾ ಇದ್ದಾರಂತೆ. ಬಿಡು ನೀವು ಗ್ರೇಟು ಅಂತ ಇದ್ದಾರೆ ಎಲ್ಲ. ಅದಕ್ಕೆ ನಾನು ಇನ್ನೂ ಜನಗಳಿಗೆ ತಕ್ಕನಂಗೆ ಇನ್ನೂ ಜಾಸ್ತಿನೇ ಬೆಳೆ ತೋರಿಸ್ತೀನಿ. ನೋಡಿ ನಾನು ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂದ್ರೆ ನಾನು ತುಂಬ ಖುಷಿ ಆಗ್ತೈತೆ ರತ್ನಮ್ಮ. ಹೇಳ್ರಿ ಅಮ್ಮವ್ರೆ, ನೀವೇ ಮತ್ತೆ ಇವತ್ತು ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಕ್ಕಿದ್ದೀರಿ ಅಂದರೆ ಏನಾಯ್ತು? ಎಲ್ಲರೂ ಹಂಗೇನೆ, ಯಾರು ಬಾಯಾಗಿ ನೋಡಿದ್ರು ನಿಮ್ಮದೇ ಮಾತು, ಯಾರು ಬಾಯಾಗಿ ನೋಡಿದ್ರು ನಿಮ್ಮದೇ ಮಾತು. ಭಾಳ ಹೊಗಳ್ತಾರೆ ನಿಮ್ಮನ್ನ. ಗ್ರೇಟ್ ಅಂತಾರೆ ಜನ. ದುಡ್ಡು ಮುಗಿಯೋದು ಲೆಕ್ಕ ಅಲ್ಲ, ಜನ ಹೊಗಳ್ತಾರಲ್ಲ ಅದೇ ಲೆಕ್ಕ ಅಮ್ಮವ್ರೆ. ಅದೇ ಮತ್ತೆ ನನಗೆ ಇದೇ ಮುಖ್ಯ. ನನಗೆ ದುಡ್ಡು ಎಷ್ಟಾದರೂ ಖರ್ಚಾಗಲಿ ಹೇಳು. ಇವಾಗ ಜನ ನಾನು ಅಡಿಕೆ ಗಿಡ ಇಟ್ಟಿರೋದಕ್ಕೆ ಎಷ್ಟು ಜನ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡಪ್ಪ. ದುಡ್ಡು ಇರೋ ಅಂಥವ್ರು ಹೆಂಗೆ ಮಾಡಿಬಿಟ್ರು, ಸಾಹುಕಾರರು, ಸೌಕಾತಿ ಅಮ್ಮ ಅಂತಾರಲ್ಲ, ನನಗೆ ಸೌಕಾತಿ ಅಮ್ಮ ಅಂತಾರಲ್ಲ ಇವರಾಗೆ. ಅದೇ ನನಗೊಂದು ಏನೋ ಒಂಥರ ನನಗೇನೋ ದೊಡ್ಡಸ್ತಿಕೆ ಅನ್ನೋ ಥರ ನನಗೆ ಅನ್ನಿಸ್ತಾ ಐತೆ. ಅಮ್ಮವ್ರೆ, ಇಂಥ ಮಾತಾ ನಮ್ಮ ಊರಾಗೆ ಯಾರಿಗೂ ಹೇಳಿರಲಿಲ್ಲ. ಸಾಹುಕಾರ ಕಿಟ್ಟಪ್ಪ ಅಂತ ಹೇಳಿ, ಸಾಹುಕಾರ ಕಿಟ್ಟಪ್ಪ ಅಂತ ಅವನ ಹೆಸರುವಾಸಿ ಆಗಿದ್ದ. ಇವಾಗ ಅವನ ಮುಂದೆ ನೀನು ನಿನ್ನ ಮುಂದೆ ಏನೂ ಅಲ್ಲ ಅಮ್ಮವ್ರೆ. ನಿನ್ನ ಮುಂದೆ ಏನಕ್ಕೂ ಅಲ್ಲ ಇವಾಗ ಕಿಟ್ಟಪ್ಪ. ಅದೇ ಮತ್ತೆ ಊರಾಗೆಲ್ಲ ಹಂಗೆ ಹೇಳ್ತಾ ಇರೋದು ಜನ. ಬಿಡು ನೀವು ಗ್ರೇಟ್ ಹೊಲ್ದಾಗ ಬಂದರೆಲ್ಲ ಹಂಗೆ ಅಂತಾರೆ ಶ್ರೀಕಂಠಿ. ತುಂಬ ಹೊಗಳ್ತಾ ಇದ್ದಾರೆ ಜನ. ಮತ್ತೆ ತುಂಬ ಹೊಗಳ್ತಾರೆ. ಹಂಗೆ ಹೂವಿನ ಗಿಡನೂ ಅದ್ರಕ್ಕೆ ಒಂದೆರಡ ನಮ್ಮ ಹೂವಿನ ಗಿಡಕ್ಕೆ ಹಂಗೆ ಬಿಡಿಸ್ರಿ ಅಮ್ಮವ್ರೆ, ನಾವು ಒಂದಿಷ್ಟು ಹೂವಿನ ಗಿಡ ಹಾಕ್ಯಂತೀವಿ. ಸರಿ ಆಯ್ತು ಹೇಳು. ಆಯ್ತು ಮಾಡ್ಕೊಡ್ತೀನಿ. ಮಾಡ್ರಿ ಮಾಡ್ರಿ, ಪರವಾಗಿಲ್ಲ. ಊರಕ್ಕೆ ಹೋದ್ರೆ ಎಲ್ಲಿ ನೋಡಿದ್ರು ಸಾಹುಕಾರ ಆಂಟಿದೆ ಮಾತು. ಸಾಹುಕಾರ ಆಂಟಿ ಅಡಿಕೆ ಗಿಡ ಇಕ್ಕೈತೆ, ಸಾಹುಕಾರ ಆಂಟಿ ಅಡಿಕೆ ಗಿಡ ಇಕ್ಕೈತೆ ಅಂಬದೇ ಸಾಹುಕಾರ ಏನು ಬೇಕಾದ್ರು ಮಾಡ್ತಾರೆ ಅಂತ ಜನ ಮಾತಾಡ್ತಾರೆ. ನಿಮ್ಗೆ ಹೋಗಿ ಇವಾಗ ಎಷ್ಟು ಜನ ಹೆಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ಅದೇ ಮತ್ತೆ ಜನ ಹೊಗಳ್ತಾರಲ್ಲ, ಹೊಗಳೋದು ದೊಡ್ಡಸ್ತಿಕೆ ತೋರಿಸ್ತಾರಲ್ಲ. ನಾನೇನೋ ಅಂದರೆ ದೊಡ್ಡಸ್ತಿಕೆ ಇವಾಗ. ನೋಡಪ್ಪ ಹೆಂಗೆ ಮಾಡಿದ್ರು, ಹೆಂಗೆ ಮಾಡಿರ್ಬೋದು ಅಂತ ಜನಗಳಿಗೆ ಕುತೂಹಲ. ಯಾವ ಧೈರ್ಯದ ಮೇಲೆ ಮಾಡಿರ್ಬೋದು ನೋಡಪ್ಪ. ನಮಗೆ ಬೋರಲ್ಲಿ ನೀರಿದ್ರೆ ನಮಗೆ ಮಾಡೋಕ್ಕೆ ಆಗ್ತಿಲ್ಲ, ಇನ್ನು ಹೆಂಗೆ ಮಾಡಿರಬೇಕು ಅಂತ. ಹಿಂಗೆ ಒಂದು ರೌಂಡ್ ಹೋಗಿ ಬರ್ತೀನಿ ತಡಿ, ಊರಾಗೆಲ್ಲ ಮಾತಾಡಿಸ್ಕೊಂಡು ಬರ್ತೀನಿ. ಇವಾಗ ಜನ ಇವಾಗ ಗೊತ್ತಾಗುತ್ತೆ ಜನಗಳಿಗೆ. ಎಲ್ಲನ ಇವರು ನೋಡಪ್ಪ ಹಿಂಗೆ ಮಾಡಿದ್ದಾರೆ, ದುಡ್ಡಿರೋ ಅವ್ರ ಅಂತಾರ ಆಗಿರೋದಕ್ಕೆ ಅಂತ ನಾನು ಹೊಗಳ್ತಾರೆ ಎಲ್ಲನ. ಹೊಗಳೋದೇ ಬೇಕಾಗಿರೋದು ಶ್ರೀಕಂಠಿ. ಹೊಗಳ್ತಾರೆ ಅಂದ್ರೆ ಜನ ಒಂಥರ ನಮಗೂ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತೆ ಹೊಗಳೋದೇ ಬೇಕಾಗಿರೋದಮ್ಮವ್ರೆ, ಹೊಗಳೋದೇ ಬೇಕಾಗಿರೋದು. ಯಾರೇ ಆಗಲಿ ಜನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತೇ, ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ. ಹೌದು, ನನಗೂ ಇವಾಗ ತುಂಬ ಖುಷಿ ಆಗ್ತೈತೆ. ಜನಗಳೆಲ್ಲ ಮಾತಾಡಿಸ್ತಾ ಇರೋದಕ್ಕೂ, ಜನಗಳೆಲ್ಲ ಹೇಳ್ತಾ ಇರೋದಕ್ಕೂ ನನಗಂತೂ ತುಂಬ ಖುಷಿ ಆಗ್ತೈತೆ. ಹೋಗಿ ಬರ್ತೀನಿ ಒಂದು ರೌಂಡು. ಹಿಂಗೆ ಉಬ್ಬಿಸ್ಬೇಕು ಈ ಅಮ್ಮನ್ನ. ಉಪ್ಸಿರೇನೆ ನಮಗೂ ಕೆಲಸನೂ ಸಿಗುತ್ತೆ, ಹೆಂಗೆ ಆಗುತ್ತೆ. ಹೊಲನೂ ಮಾಡಿಸ್ಕೋಬೇಕು, ಏನಾನ ಮಾಡಿ ಅಮ್ಮಂತ ಉಪ್ಸಿ ಹಂಗೆ ಹಿಂಗೆ ಅಂತೇಳಿ ಹೊಲನೂ ಮಾಡಿಸ್ಕೋಬೇಕು. ಹ್ಞೂನಪ್ಪ. ಹಿಂಗೆ ಸ್ವಲ್ಪ ಉಬ್ಬಿಸ್ಬೇಕು ಈ ಸಾಹುಕಾರ ಆಂಟಿನ ಸ್ವಲ್ಪ ನೀನೇ ಗ್ರೇಟು, ನೀನು ಸೌಕಾತಿ ಆಂಟಿ ಅಂತೇಳಿ ನಾನು ಉಬ್ಬಿಸ್ತಾ ಇರೋದಕ್ಕೆ ಅಯ್ಯಮ್ಮನು ಹೆಂಗನ ಟ್ಯಾಂಕರ್ ನೀರೆಲ್ಲ ಹೊಡಿಸ್ತಾ ಇದ್ದೆ. ನಿನ್ನ ಪಾಡಿ ನೀನೆಲ್ಲ ನಿನ್ನ ಕೆಲಸ ನೀನು ಮಾಡ್ಕೆ. ಅಮ್ಮನೂ ನೀನಿಬ್ರು ಕೆಲಸ ಮಾಡ್ಕೊಂತಿದ್ರೆ ಯಾವುದೂ ಇರೋದಿಲ್ಲ. ಕೆಲಸ ಮಾಡ್ಕೊಂಡು ದುಡ್ಡು ಇಸ್ಕೊಂಬಂದು ನೋಡ್ಕೊಳ್ರಿ. ನಿಮ್ಗಿಲ್ಲ ಅಂದರೆ ಏನೂ ಕೆಲಸ ಇರ್ತಿರ್ಲಿಲ್ಲ. ಮತ್ತು ಇಂಥ ಮಾತಾಡ್ಕೊಂಡು ಇದ್ರೆ ಮಾತ್ರ ಅವರು ಚೆನ್ನಾಗಿರ್ತಾರೆ. ಇಲ್ಲ ಅಂದರೆ ನಾವೆಲ್ಲ ಸುಮ್ಮನೆ ಬೆಂಗ್ಳೂರಿಗೆ ಹೋಗ್ತೀವಿ ಅಂತಾರೆ. ಯಾಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಒಂದಿಷ್ಟು ಮುದ್ದೆ ಇಕ್ಯಾನ ನೋಡ್ಕೊಂಬನ. ಹಂಗೆ ಮತ್ತೆ ಅಯ್ಯಮ್ಮ ಒಂದು ಈಟ್ ಹೋಗ್ಲಿರಿ ಅಪ್ಪ, ಹಂಗೇನೆ ಉಪ್ತಾಳೆ. ಹಂಗೆ ಉಬ್ಬಿಸ್ಬೇಕು ಅಷ್ಟೇ ಹೇಳೋಣ. ಹಂಗೆ ಹಿಂಗೆ ಅಂದರೆ ಒಂದಿಟ್ಟು ಮ್ಯಾಕೆ ಹೋಗುತ್ತೆ. ನಡಿ ಅಯ್ಯಮ್ಮಿನ ಊರಾಗೆಲ್ಲ ಬೆಳ್ಳಪ್ಪ ಕೊಡಕ್ಕೆ ಹೋಗೈತಿ, ನಾವು ಹಂಗೆ ಹೊಂಬಾನ. ಬರ್ರಿ ಹುಣ್ರಿ. ರಾಜು ಬಾರಮ್ಮ, ಬಾ 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 ಬಾ. ಏನು ಅಮ್ಮವರು ಇಷ್ಟೊಂದು ಖುಷಿಯಾಗಿದ್ದೀರಾ? ಮೊನ್ನೆ ನೋಡಿದೆ ಯಾಕನ ಬೋಲ್ ಬೇಜಾರಾಗಿದ್ದೆ, ಇವಾಗ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಸೌಕಾತಿ ಅಮ್ಮವ್ರೆ? ಏನಿಲ್ಲ, ಇವಾಗ ನಾನೇನು ಅಡಿಕೆ ಗಿಡ ಇಟ್ಟೆ ಬಿಡು.
ಅವತ್ತು ಸುಮ್ಮನೆ ಯಾಕೋ ಒಂಥರ ಬೇಜಾರಾದಂಗೆ ಆಗಿತ್ತಾ, ಅದಕ್ಕೆ ಅಷ್ಟು ಸಿಟ್ಟು ಮಾಡ್ಕೊಂಡೆ ಅಷ್ಟೇ. ಬಿಡು, ಹೊಲ ಏನು ಮಾರಲ್ಲ. ಅಲ್ಲ ಆಲ್ರೆಡಿ ನಾನು ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಬಿಟ್ಟಿದ್ದೀನಿ. ಹೌದೇನು? ಹ್ಞೂ, ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಬಿಟ್ಟಿದ್ದೀರಾ? ಹೇಗೆ ಬಿಡು, ನಿಜವಾಗ್ಲೂ ನೀವು ಗ್ರೇಟು. ಎಲ್ಲರೂ ಹಾಗೆ ಹೇಳ್ತಾರೆ. ಅಯ್ಯೋ, ನೀವು ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಟಿದ್ದೀರಾ ಅಂದರೆ ನೀವೇ ಗ್ರೇಟು. ಯಾರು ಈ ಥರ ಮಾಡಿರಲಿಲ್ಲ, ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತಾರೆ ಎಲ್ಲನ. ಹೆಂಗ ಬಿಡ್ರತ್ತ, ಈ ನಿಮ್ಮ ಏನು ದುಡ್ಡು ಐತೆ, ಹೆಂಗೆ ಬೇಕಾದ್ರೂ ಮಾಡ್ತೀರಾ ಸಾವುಕಾರರು ನೀವು. ಮತ್ತು ಟ್ಯಾಂಕರ್ ನೀರಿಗೆ ಯಾರೂ ಮಾಡಿರಲಿಲ್ಲ ಈ ಥರ. ಬಾ ಅಲ್ತಮ್ಮ, ಬಾ ಬಾ ಬಾ. ಏನು ಸೌಕಾತಿ ಅಮ್ಮವರು ಫುಲ್ ಖುಷಿಯಾಗಿದ್ದೀರಾ? ಅಯ್ಯೋ ಏನಿಲ್ಲ, ದಾರಿ ಉದ್ದಕ್ಕೂ ಅಲ್ಲೆಲ್ಲ ರೋಡಲ್ಲಿ ಕುತ್ಕೊಂಡಿರೋ ಗಂಡಸರೆಲ್ಲ ಕೇಳಿದ್ರು. ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಟಿದ್ಯಾ, ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಟಿದೆಯಲ್ಲಮ್ಮ ಅಂದರು. ಇಟ್ಟಿದ್ದೀನಿ ನಾನು, ಇಲ್ಲೋಡು ಅದಕ್ಕೆ ಖರ್ಚಾಗ್ಲೇಳು ಅನ್ನೋ ಥರ ಇಟ್ಟಿದ್ದೀನಿ ಅಂತ. ಅಯ್ಯೋ, ಈ ಥರ ಮಾಡಿರೋರು ನಾವು ಯಾವತ್ತೂ ನೋಡಿಲ್ಲ ನೋಡಮ್ಮ, ಹೆಂಗೆ ಮಾಡ್ತೀಯ ನೀನು ಅಂತ ಹೇಳಿ ಹೇಳ್ತಾ ಇದ್ರು. ಎಲ್ಲರೂ ನೆನೆಸ್ಕೊಂತಾರಪ್ಪ ನಿಮ್ಮನ್ನೊಂದು ಸೌಕಾತಿ ಅಮ್ಮವ್ರನ್ನ, ಅವರೆಲ್ಲ ನೆನೆಸ್ಕೊಂತಾ ಐತೆ ಇವಾಗ. ನೀ ಯಾರು ಬೈಯಂಗೆ ನೋಡಿದ್ರು ಸೌಕಾತಿ ಅಮ್ಮವ್ರದೇ ಮಾತು. ನೋಡಪ್ಪ, ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟು ಹೆಂಗೆ ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಇಟ್ಬಿಟ್ಟಿದ್ದಾರೆ ಸೌಕಾತಿ ಅಮ್ಮವರು ಅಂತಾರೆ. ಭಾಗ್ಯ, ಎಲ್ಲ ಕಡೆ ನನಗೆ ಹೊಗಳ್ತಾ ಇದ್ದಾರೆ ನನಗಂತೂ. ಅಯ್ಯೋ, ತುಂಬ ಬಿರುದು ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಬಿಡು, ಇಷ್ಟು ಚೆನ್ನಾಗಿ ಮಾಡ್ತೀರಾ, ಹಿಂಗೆ ಬಂದು ಮಾಡಿದ್ದೀರಾ ಅಂದರೆ ಹೊಲ್ದಲ್ಲಿ ಬಂದಾಗ ಹಂಗೆ ನೋಡಿ ಎಲ್ಲನ ಹಂಗೆ ಹೊಗಳ್ತಾ ಇರ್ತಾರೆ. ನಾನು ತುಂಬ ಜನ ಹೊಗಳ್ತಾರೆ ಹೊಲ್ದಲ್ಲೂ. ಹಂಗೆ ಬಂದಿರೋರು ಗಂಡಸರಾಗಲಿ ಬೇರೆಯವ್ರು, ಏನೋ ಒಂದು ಎಮ್ಮೆ ಕಾಯೋರು, ಕುರಿ ಕಾಯೋರು, ಯಾರೇ ಬರಲಿ ನನ್ನ ಅಡಿಕೆ ಗಿಡಗಳನ್ನ ನೋಡಿಬಿಟ್ಟು ಹೊಗಳ್ತಾರೆ ಅಂದರೆ ನಿಜವಾಗ್ಲೂ ಸೌಕಾತಿ ಅಮ್ಮವರು ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಅಡಿಕೆ ತೋಟ ಭಾಳ ಚೆನ್ನಾಗೈತೆ, ಫೈನ್ ಆಗೈತೆ ಅಂತಾರೆ. ಎಲ್ಲರೂ ಹಾಗೇನೆ ಹೊಗಳ್ತಾ ಇರ್ತಾರೆ. ಕೂಲಿ ಹೋಗಿದ್ದಾಗೆಲ್ಲ ಹೆಂಗಸ್ರು ನೆನೆಸ್ಕೊಂಬಾರ ಹೇಳು. ಭಾಳ ಕೊಂಡಾಡ್ತಾ ಇವಾಗಂತೂ ನಿಮ್ಮನ್ನು ಭಾಳ ನೆನೆಸ್ಕೊಂತಾರೆ ಜನ ಅಂತೂ. ಸಖತ್ತ ನೆನೆಸ್ಕೊಂತಾರೆ ಬಿಡ್ರಿ. ಮಾಡಬೇಕು, ಧೈರ್ಯವಾಗಿ ಮಾಡ್ದಿಲ್ಲದು ಯಾವುದೂ ಆಗಲ್ಲ. ನಾನು ಯಾವುದೇ ಆಗಲಿ ನಾನು ಧೈರ್ಯವಾಗಿ ಮಾಡಿರೋದು. ಹಂಗೆ ಇಟ್ಕೊಂಡು ಆಗಲ್ಲ 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 ಅಂತ ಅಂದರೆ ಆಗೋದೇ ಇಲ್ಲ. ಯಾವ ಕೆಲಸನೂ ಆಗುತ್ತೆ ಅಂತೇಳಿ ಮುನ್ನುಗ್ಗಿ ಮಾಡಿದ್ರೆ ಆಗೋದು. ಇವಾಗ ಬೋರಾಗೆ ನೀರು ಬಿಡಲ್ಲ, ಏನು ಮಾಡೋಕ್ಕಾಗುತ್ತೆ? ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಟ್ಯಾಂಕರ್ ಇವಾಗ ಎಷ್ಟು ದುಡ್ಡು ಕೊಟ್ಟರು ತಗೊಂಬಂದು ಹೊಡಿತಾ ಇರ್ತಾರೆ. ಅದಕ್ಕೆ ಮತ್ತೆ ಈ ರೀತಿ ಐಡಿಯಾ ಮಾಡಿಬಿಟ್ಟಿದ್ದೀನಿ ನಾನು. ಯೋಚನೆ ಮಾಡಿ ಮಾಡಬೇಕು, ಆದರೆ ಧೈರ್ಯವಾಗಿ ಮಾಡಬೇಕು. ಧೈರ್ಯ ಮುಖ್ಯ ಇದಕ್ಕೆಲ್ಲನ. ಧೈರ್ಯನೂ ಮುಖ್ಯ, ದುಡ್ಡು ಇರ್ಬೇಕಮ್ಮ. ದುಡ್ಡಿರ್ಬೇಕು, ದುಡ್ಡಿಲ್ಲ ಅಂತಂದರೆ ಆಗಲ್ಲ. ದುಡ್ಡು ಇರಬೇಕು. ನಿಮ್ತಾಗೆ ದುಡ್ಡು ಐತೆ ಅಮ್ಮ, ಮಾಡ್ತೀರಾ. ಅಯ್ಯೋ, ದುಡ್ಡಿದ್ರೂ ಒಬ್ಬೊಬ್ರು ಮಾಡೋದಿಲ್ಲ. ಧೈರ್ಯ ಇರಬೇಕು. ಏನಾಗುತ್ತೋ ಆಗಲಿ, ಆಗೋದಾಗಲಿ ನಾವು ಪ್ರಯತ್ನ ಮಾಡ್ತಾ ಇರಬೇಕಷ್ಟೇ. ಪ್ರಯತ್ನ ಮಾಡಿದ್ರೆ ಮಾತ್ರ. ನಾನು ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ. ನಾನು ಬೆಂಗಳೂರಲ್ಲಿ ಎಷ್ಟೋ ಆಸ್ತಿ ಮಾಡಿದ್ದೀನಿ ನಾನು. ಆ ಬೆಂಗಳೂರಲ್ಲಿ ಅಲ್ಲಿ ಮಾಡೋದಕ್ಕೆ ಧೈರ್ಯ ಮಾಡಬೇಕು ಫಸ್ಟು. ಬರೀ ದುಡ್ಡೇ ಅಲ್ಲ, ಧೈರ್ಯ ಮುಖ್ಯ. ದುಡ್ಡಿಗಿನ್ನ ಧೈರ್ಯವಾಗಿರಬೇಕು. ಧೈರ್ಯವಾಗಿ ನಾವು ಮಾಡ್ತೀವಿ ಅನ್ಬೇಕು, ಅದೇ ಮುಖ್ಯ. ಧೈರ್ಯ ಮುಖ್ಯ ಫಸ್ಟ್. ಎಲ್ಲ ಏನು ಮಾಡಿದ್ರು ನಾವು ಧೈರ್ಯವಾಗಿ ಮಾಡಬೇಕು. ಎಲ್ಲ ನಮ್ಮನ್ನ ಇವತ್ತು ಊರಾಗ ನಾನು ಅಲ್ಲೇ ಬಿಟ್ಟೋಗ್ಬೇಕು ಅಂತ ತುಂಬ ಬೇಜಾರಾಗಿ ಬಿಟ್ಟೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ನಾನೇನಾದರೂ ಬಿಟ್ಟೋಗಿದ್ರೆ ನೋಡಪ್ಪ ಒಂದೆರಡು ದಿವಸ ಬಂದ್ಲು, ಮೆರೆದ್ಲು, ಓದ್ಲು ಅಂತೇಳಿ ತುಂಬ ಜನ ಆಡ್ಕೊಳ್ಳೋರು. ಇವಾಗ ಹೊಗಳ್ತಾ ಇದ್ದಾರೆ. ಅದೇ ಜನ ಆಡ್ಕೊಳ್ತಿದ್ದ ಜನ ನನ್ನ ಇವತ್ತು ಹೊಗಳೋ ಥರ ಮಾಡಿದ್ದೀನಿ ನಾನು. ನೋಡ್ತಾ ಇರಿ, ನೆನನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.